Hi guys, welcome back to my YouTube channel. This is Zaid Ashraf here. ಸ್ವಾಗತ ಸುಸ್ವಾಗತ ಎಲ್ಲರಿಗೂ ನನ್ನ ಇನ್ನೊಂದು ವಿಡಿಯೋಗೆ ಸುಸ್ವಾಗತ. ಸೊ ಒಂದು ಲಾಂಗ್ ಬ್ರೇಕ್ ತಾನೇ ಹೇಳ್ತೀನಿ. ಸೊ ಕತಾರ್ ಬಂದಿದ್ದೀನಿ. ಇಲ್ಲಿ ಬಂದು ಎಲ್ಲ ಸೆಟಲ್ ಅಪ್ ಆಗೋಕ್ಕೆ ಅಡ್ಜಸ್ಟ್ ಆಗೋಕ್ಕೆ ಸ್ವಲ್ಪ ಟೈಮ್ ಹಿಡೀತು. ಇಟ್ಸ್ ಮೋರ್ ದೆನ್ 2 months. ಸೊ ಇನ್ನಾದರೂ ಟ್ರೈ ಮಾಡ್ತೀನಿ ಕಂಟಿನ್ಯೂಸ್ ಆಗಿ ವಿಡಿಯೋ ಹಿಡಿಯೋಕ್ಕೆ, ಅಪ್ಡೇಟ್ ಕೊಡೋಕ್ಕೆ ಆ್ಯಂಡ್ ನನ್ನ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕೆ. ಸೊ ದಿಸ್ ವಿಲ್ ಬಿ ಮೈ ಫಸ್ಟ್ ಕತಾರ್ ವ್ಲಾಗ್. ಆ್ಯಂಡ್ ನಾವು ಹೋಗ್ತಾ ಇರೋದು ಇವತ್ತು ಸಿ ಲೈನ್. ಸೊ ಡೆಸರ್ಟ್ ಸಫಾರಿ ಅಂತಲೇ ಹೇಳ್ಬೋದು. ಸೊ ತುಂಬ ಒಂದು ಗ್ಯಾಂಗ್ ಆಗಿ ರೆಡಿ ಆಗಿದ್ದೀವಿ, ಫ್ಯಾಮಿಲಿ ಫ್ರೆಂಡ್ಸ್. ಸೊ ಐ ಹೋಪ್ ದ ಜೋಶ್ ಇದೆ ಅಲ್ವಾ. ಸೊ ಗೈಸ್ ಅಮೇಝಿಂಗ್ ಆಗಿರುತ್ತೆ. ನಾನು ನನ್ನ ವೇ ಜರ್ನಿ ಆ್ಯಂಡ್ ಅಲ್ಲಿರುವ ಎಲ್ಲ ಥಿಂಗ್ಸ್ನ ಈ ವ್ಲಾಗಲ್ಲಿ ನೋಡ್ತೀನಿ. ಮಿಸ್ ಮಾಡೋದೆ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದವ್ರು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಕೊಡಿರಿ, ನನ್ನ ಮಿಸ್ಟೇಕ್ಸ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಬೆಟರ್ ಆಗಿ ನಿಮ್ಮ ಮುಂದೆ ಬರ್ದೇನೆ. ಸೊ ಚಲೋ ಲೆಟ್ಸ್ ಗೋ ಗೈಸ್. ಡೆಸರ್ಟ್ ಹೋಗೋದ್ರಿಂದ ನಾವು 4x4 ವೆಹಿಕಲಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ನಮ್ಮ ಗಾಡಿನ ಇಲ್ಲಿ ಪಾರ್ಕ್ ಮಾಡಿ ಈ ಗಾಡಿಯಲ್ಲಿ ಹೋಗೋದಕ್ಕೆ ಗೈಸ್ ನಮ್ಮ ಪಯಣ ಶುರು ಆಗಿದೆ. ಸೊ ಇವಾಗ ನಾನು ಹೇಳ್ತಾರೇ ಡೆಸ್ಟಿನೇಷನ್ ಬಂದ್ಬಿಟ್ಟು ಸಿ ಲೈನ್. ಸೊ ಎಲ್ಲ ಬಾಯ್ಸ್ನ ಕರ್ಕೊಂಡು ನಾನು ಹೇಳ್ತಾರೇ ಫ್ಯಾಮಿಲಿ ಇದ್ದಾರೆ, ಫ್ರೆಂಡ್ಸ್ ಇದ್ದಾರೆ. ಸೊ ನೋಡೋಣ ಎಕ್ಸೈಟ್ಮೆಂಟ್ ಟ್ರಿಪ್ ಹೆಂಗಿರುತ್ತೆ ಅಂತ. ಸೊ ನಮ್ಮ ಇವಾಗ ಒಂದು ಗ್ರೂಪಿಗೆ ಸೇರ್ಪಡೆ ಮಿಸ್ಟರ್ ಫವಾಜ್. ಸೊ ಗೈಸ್ ವೆಲ್ಕಮ್ ಟು ಮರುಭೂಮಿ. ಎಲ್ಲ ನೋಡ್ತಾ ಇದ್ದೀರಾ. ಸೊ ಇಲ್ಲಿ ಇದೆಲ್ಲ ಟ್ರೈ ಮಾಡಬೇಕು ಅಂತ ಇದ್ದೀವಿ. ನೋಡೋಣ, ಟ್ರೈ ಮಾಡೋಣ. ಗೈಸ್ ಬಾಯ್ಸ್ ಎಲ್ಲ ಹೋಗ್ತಾ ಇದ್ದಾರೆ. ನೈಸು. ಎಲ್ಲಿಗಂತ ದೇವ್ರಿಗೆ ಗೊತ್ತು. ನೋಡೋಣ ಏನು ವಿಷಯ ಅಂತ ನೋಡೋಣ, ಓಡ್ಸ್ ನೋಡೋಕ್ಕಾಗುತ್ತೆ. ಸೊ ಸಖತ್ ಪ್ಲೇಸ್ ಎಲ್ಲರೂ ಬಂದಿದ್ದಾರೆ. ಸೊ ಓಚ್ ಬಿಸಿಲು ಅಂದರೆ ಓಚ್ ಬಿಸಿಲು ಗೈಸ್. ಮಾಡ್ತಾ ಇದ್ದಾರೆ, ಏನು ವಿಷಯ ಅಂತ ಗೊತ್ತಿಲ್ಲ. ನಮ್ಮ ಲಕ್ಕಿಗೆ ಇವಾಗ ಟ್ರ್ಯಾಕ್ ಏನಿಲ್ಲ ಅಂತ ಅಂದ್ಕೊಳ್ತೀನಿ. ನೋಡೋಣ, ಒಳಗೆ ಹೋಗಿ ನೋಡೋಣ ಏನು ವಿಷಯ ಅಂತ. ಬ್ಯಾಡ್ ಲಕ್ ಅಂದರೆ ಇದು ಅಂತಲೇ ಹೇಳ್ಬಹುದು. ಇಷ್ಟು ದಿನ ಇದ್ದ ಥಿಂಗ್ ಏನಂದರೆ ಇಲ್ಲಿಂದ ಗಾಡಿ ತಗೊಂಡು ಡೈರೆಕ್ಟ್ ಈ ಒಂದು ವೆಹಿಕಲ್ ತಗೊಂಡು ಡೈರೆಕ್ಟ್ ಡೆಸರ್ಟ್ಗೆ ಹೋಗ್ಬಿಟ್ಟು ಸೊ ಒಂದು ಒಳ್ಳೆ ಟ್ರಿಪ್ ಮುಗಿಸಿ ಬರ್ಬೋದಿತ್ತು. ಬಟ್ ನಮ್ಮ ಬ್ಯಾಡ್ ಲಕ್ಕಿಗೆ ಇವಾಗ ಅದು ಸ್ಟಾಪ್ ಮಾಡಿದ್ದಾರೆ. ಸೊ ಏನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀರಾ? ಒಳ್ಳೆ ಗಾಳಿ ಬಿಸಿಲು ಎಲ್ಲ ಇದೆ. ಇವಾಗ ಗಾಡಿ ಓಡಿಸ್ಬೋದಂತೆ ರೋಡಲ್ಲಿ. ಟ್ರ್ಯಾಕಲ್ಲ ಟ್ರ್ಯಾಕಲ್ಲಿ ಬಂದು ಫುಲ್ ಡಿಸಪಾಯಿಂಟ್ ಆಗಿದ್ದೀವಿ. ಸೊ ನಾವು ಅನ್ಕೊಂಡು ಬಂದಿದ್ದೇ ಬೇರೆ, ಇಲ್ಲಿ ಬಂದ್ಬಿಟ್ಟು ಇವಾಗ ನಡೀತಿರೋದೇ ಬೇರೆ, ಸೀನೇ ಬೇರೆ ಗಾಯ್ಸ್. ಏನು ಮಾಡೋದು? ಯಾರ್ದು ಎವ್ರಿಥಿಂಗ್ ಇಸ್ ಫಾರ್ ಗುಡ್, ಎವ್ರಿಥಿಂಗ್ ಇಸ್ ಗುಡ್ ಫಾರ್ ಮೋಟಿವೇಶನ್. ನಾನೇನು ನನಗೆ ಮೋಟಿವೇಶನ್ ಪ್ರೊಟೆಕ್ಷನ್. ನಾವು ಬೈಕರ್ ಲಾಸ್ ಆಗೋದಾ ಸನ್ಸ್ಕ್ರೀನಲ್ಲಿ ಹಾಕ್ಬಿಟ್ಟು ರೆಡಿ ಆಗಿದ್ದೀನಿ. ಸೊ ಏನೋ ಇವರೇನೋ ಅದು ಆ ಪ್ಲ್ಯಾನ್ ಇಲ್ಲಾಂದ್ರೆ ಇನ್ನೊಂದು ಪ್ಲ್ಯಾನಿಗೆ ಕರ್ಕೊಂಡು ಹೋಗ್ತಾರಂತೆ. ನನ್ನ ಸನ್ಸ್ಕ್ರೀನ್ ಬಗ್ಗೆ ಏನು ಹೇಳ್ತೀರಾ? ಏನೋ ಗೊಬ್ಬು ನಾಟ. ಹಲೋ, ಡಾಕ್ಟರ್ ಸರ್ಟಿಫೈಡ್ ಯಾರು ಅದು ಲೋಕಲ್ ಪಾರ್ಟಿ ಅಂತ. ಓ ಗಾಯ್ಸ್, ಮನೇಲಿ ಅಮ್ಮ വേൽക്ക അല്ല ഹബീബി ഞാൻ ആരോ പണ്ട് പറഞ്ഞു ഷേഖ് അബുദാബിക്കാരൊക്കെ കറക്റ്റ് പാടത്ത് പോയിക്കൊണ്ടോ എന്റെ വെല്ലിമ കെട്ടിയ പോലെ എന്ത് കഷ്ടോ ഇതിപ്പോ. ഓ സോറി ഗായ്സ്, സൺസ്ക്രീൻ അൽഫാത്തിയ. ഇത് ഉമ്മാമ ഇത് പണ്ട് ഞാൻ ലുങ്കി കെട്ടി സൈഡ് നോക്കിയ കറക്റ്റ് സൈഡ് നോക്കി കറക്റ്റ് ഇത് മറ്റേ ആട് ജീവി തന്നെ, ഒരു ഡൗട്ട് ഇല്ല. ഹലോ ഗൈസ്, ഞാൻ ആട് മേയ്ക്കാൻ വന്നി പറയാം. നജീബ്
പൃഥ്വിരാജ് ഒന്ന് ചോദിക്കേ തിരിച്ച് ആ ജീവിതത്തിൽ ഇനി പോകാൻ ഇഷ്ടപ്പെടുന്നുണ്ടോ ഒരിക്കലും? Amazing. Credit goes to Mr. Tabish for Talakat's contact. So guys, ಈ ಗಾಡಿ ಬಗ್ಗೆ ನನಗೆ ಗೊತ್ತಿಲ್ಲ. ಎಷ್ಟು ಸಿ ಸಿ? 520 ಸಿ ಸಿ ಅಂತ. ಬ್ರೇಕಲ್ಲಿ ಎಕ್ಸ್ಲೇಟ್ರಲ್ಲಿ ಅಂತ ಮತ್ತೆ ಹೇಳ್ಕೊಡ್ತೀನಿ. ಅದ ದೊಡ್ಡದು ನೋಡಿ ತೆಗ್ದಿದ್ದಾರೆ ದೊಡ್ಡವರು. ಏವಲ್ಲ ನೀವು ಯಾವ್ದು ಬೈ? ನಿಮ್ಮ ಪಾರ್ಟ್ನರ್ ನಾನಾ? ಯೋ ಹಬೀಬಿ, ಟುಡೇ ವಿ ಗೋಯಿಂಗ್ ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ 99. ಅಲ್ಲ, ಮದುವೆ ಆಗಿಲ್ಲ, ಇನ್ನೂ ತುಂಬ ಆಸೆಗಳಿದೆ, ತುಂಬ ತುಂಬ ಏನೆಲ್ಲ ನೋಡೋಕ್ಕಿದೆ, ಮಾಡೋಕ್ಕಿದೆ. ಇಲ್ಲಿ ಒಬ್ರದ್ದು ID ಕೊಟ್ಬಿಟ್ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇದೆ. ಅವರು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇಲ್ಲಿ ಸೈನ್ ಮಾಡ್ತಾ ಇರೋರು ಅವರು. ಯಾಕಂದರೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ID ಎಲ್ಲ ಕೊಟ್ಟಿರೋದು ಇವ್ರದ್ದು. ಸೊ ಏನೇ ಕಾಸ್, ಓಕೆನಾ, ಜವಾಬ್ದಾರರು ಮಿಸ್ಟರ್ ತಾಬೇಶ್ ಕೂರ್ಗ್ ಆಯಿತಾ? ಬರಿತಾ ಇದ್ದಾರೆ ತಾಬೇಶ್ ಮಹಮ್ಮದ್. ಬೇಕಂದ್ರೆ ಅಡ್ರೆಸ್ ಎಲ್ಲ ಕೊಡ್ತೀನಿ. ಇವಾಗ ಇವರು ಏನು ನಾರ್ಮಲಿ ಏನಂದರೆ ನನ್ನ ಜೀವಕ್ಕೆ ಜವಾಬ್ದಾರರು ಇವರು. ಪೈಸಾ ನಾನೇ ಇದಕ್ಕೆ ಟ್ರಾನ್ಸ್ಫರ್ ಆಗ್ತದೆ. ಹೆಂಗಿದೆ, ಹೆಂಗೆ ಫೀಲ್ ಇದೆ? ಇನ್ನೂ ಹೋಗಿಲ್ಲ. ಗಾಡಿ ಮೇಲೆ ಕೂತ್ಬಿಟ್ಟು ಎಕ್ಸ್ಪೀರಿಯನ್ಸ್ ಮಾಡಿ ಓಕೆ, ರಿವ್ಯೂ ಆದಮೇಲೆ, ರೈಡ್ ಆದಮೇಲೆ ಐ ವಿಲ್ ಶೇರ್ ಮೈ ಫೀಲಿಂಗ್ಸ್. ಓಕೆ, ಪರ್ಫೆಕ್ಟ್. ಟಿಲ್ ದಟ್ ವಾಚ್ ವೆಯ್ಟ್ ವಾಚ್. ಗೈಸ್, ಇಲ್ಲಿ ಏನು ಲ್ಯಾಂಗ್ವೇಜ್ ಚೇಂಜ್ ಮಾಡೋದು മലയാളಕ್ಕಾಗಿ ഒന്നെന്ന് ഒത്തി. അപ്പോൾ ഇപ്പോൾ ആൾ ഇപ്പോൾ മലയാളത്തിൽ പറയണം, പക്ഷെ കന്നഡ മനസ്സിലാവുമെന്ന് വിചാരിക്കുക. ಕನ್ನಡ ಸ್ವಲ್ಪ ಸ್ವಲ್ಪ ಗೊತ್ತು. ഓ ಸಾಕು ಸಾಕಾ? ಸಾಕು, ತೃಪ್ತಿಯಾಗಿ. ಕಮಿಷನ್ ಹೊಡಿತಾ ಇದಾರ ಅಂತ ಒಂದು ಡೌಟು. ಎಲ್ಲರ ಕೈಯಿಂದ ಟ್ರಾನ್ಸ್ಫರ್ ಅಂತ ವ್ಯಾಲೆಟ್ ಇಟ್ಕೊಂಡು ನಡೀತಾ ಇದ್ದಾರೆ. ನೋಡೋಣ ಎಷ್ಟು ಕೊಡ್ಬೇಕು ನಾನು. ಇಲ್ಲಿ ನೋಡಿ ತಗೊಂಬರೋಣ. ಸೇಫ್ಟಿ ಮುಖ್ಯ ಗಾಯ್ಸ್, ಸೇಫ್ಟಿ ಮುಖ್ಯ. ಎಂದ್ರ ಹಾಕಿನಿಲ್ಲ ಸೇಫ್ಟಿ ಮುಖ್ಯ. ಇಲ್ಲಿ ತುಂಬ ಲ್ಯಾಂಗ್ವೇಜ್ ಇದೆ ಗೈಸ್. ಮಲಯಾಳಂ, ಕನ್ನಡ, ಬ್ಯಾರಿ, ಹಿಂದಿ, ಯಾವ இன்னும் ரைடு தமிழ் தமிழும் பேசலாம், அதுவும் தெரியும். இப்போ தமிழ் வேணும்னா தமிழ் 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 பேசுகிறவங்க தமிழ் வேணுமா? ಪೈಲಟ್ അപ്പോൾ ಎಲ್ಲ ರೆಡಿ ಅല്ലേ? ಉಕ್ಕರಿಂಗ್ അപ്പോൾ ನಾವು പോയി ഉಕ್ಕರಿಂಗ್ വണ്ടി ഓടலாம். ಹೌದು. Where is my captain? Okay guys, let's go. Let's see the adventures. So guys, let's go. ಅದೇನು ಅಲ್ಲ ಇದೆ ಗೈಸ್, ಎಲ್ಲ ಹೋಗ್ಬೇಕಂತೆ ಫುಲ್ಲು. ಲೆಟ್ಸ್ ಸಿ, ಲೆಟ್ಸ್ ಎಂಜಾಯ್. ಹೋಗೋಣ ನಮ್ಮ ಪಯಣ ಶಿರು. Oh guys, ಸೊ ಇಲ್ಲಿ ಹೆಸರು ಕೊಡಬೇಕು. ಹೆಸರು ಕೊಟ್ಬಿಟ್ಟು ನಮ್ಮ ಕಾಂಟ್ಯಾಕ್ಟ್ ನಂಬರಲ್ಲಿ ಬರಬೇಕು. ನಾವು ಹೋಗ್ತಾ ಇರೋ ಟ್ರ್ಯಾಕಿಗೆ ಆಯಿತಾ. ಸೊ ಇವಾಗ ಅವರು ಡೆಸರ್ಟ್ ಬಿಟ್ಟಲ್ಲ, ಟ್ರ್ಯಾಕ್ ಒಂದು ರೈಡ್ ಮಾಡೋಕ್ಕೆ. ಓಕೆ, ಲೆಟ್ಸ್ ಸಿ. ಗಾಡಿ ಹತ್ತು ಆಗ್ಲೇ ಒಂದು ವಾರ್ನಿಂಗ್ ಸಿಕ್ತು.
ಗೈಸ್ ಒಂದು ರೌಂಡ್ ಟ್ರಿಪ್ ಆಯ್ತು. ಎಕ್ಸ್ಚೇಂಜಾ ಎಕ್ಸ್ಚೇಂಜ್ ಹತ್ರ ಯಾರು ಎಕ್ಸ್ಚೇಂಜ್ ಹಾಕನಾ ಇಲ್ಲೇ ಲೆಟ್ಸ್ ಗೋ. What's the feedback? Oh my gosh. Huh? It was damn. The ride was amazing. Super crazy. ನಿಜ ಸಜೆಸ್ಟ್ ಮಾಡೋದೇನಂದ್ರೆ ಕೆಲ್ಸಕ್ಕೆ ಹೋಗಿ ಡಿಪ್ರೆಷನಲ್ಲಿ ಸಿಟ್ಟಲ್ಲಿರೋರು ಬಂದ್ಬಿಟ್ಟು ಟ್ರೈ ಮಾಡ್ಬೋದು. ಜಸ್ಟ್ 150 ರಿಯಾಲ್ಸ್ ಕೊಟ್ಟರೆ ಒಂದು ವೆಹಿಕಲ್ ಸಿಗುತ್ತೆ ಇಬ್ಬರಿಗೆ. ಮನ್ಸಲ್ಲಿ ಫೀಲ್ ಇದ್ರೆ ಎಲ್ಲ ಆರೋಗುತ್ತೆ. ಅದೇ ಜೀವನದ ಮೇಲೆ ಆಸೆನೂ ಹೋಗ್ಬಿಡುತ್ತೆ. ഫീഡ്ബാക്ക് ബ്രോ വേറെ ലെവൽ പൊളി ബ്രോ ഫസ്റ്റ് എടുത്തു പോയപ്പോ കന്നഡ മ്യൂട്ട് കുറച്ചിണ്ടായി ಮಚ್ಚಾ ಕನ್ನಡದಲ್ಲಿ ಹೋಗದಾಗ ಮ್ಯೂಟ್ ಮಾಡಿದ್ರು ಮಚ್ಚಾ ಮ್ಯೂಟ್ ಅಲ್ಲ ಏನು ಮಚ್ಚಾ ಅದು ಸ್ಪೀಡ್ ಕಡಿಮೆ ಮಾಡಿ ಪವರ್ ಕಡಿಮೆ ಮಾಡಿ ಆಮೇಲೆ ಬಂದಲ್ಲ ಕೊಟ್ಟಿದ್ದೀನಲ್ಲ ದುಡ್ಡು ಹಾಕು ಅಂತ ಹೇಳ್ದೆ ಹಾಕಿ ಕೊಟ್ರು ಮಚ್ಚಾ. ಆಮೇಲೆ ಇಂದ್ರ ಸಿಗ್ತಾ ಇಲ್ಲ ಗಾಡಿ ಎಲ್ಲ ಇದು ದಯ್ಯ ತರ ಇದೆ. ಪವರ್ ಅಂದ್ರೆ ಮಿನ್ನಲ್ ಮುರ್ಲಿ. ಫೈನಲಿ ಒಂದು ಅಮೇಝಿಂಗ್ ರೈಡ್. ಇನ್ನು ಪವರ್ ನಿಲ್ಸಿಲ್ಲ. ಸೊ ಚೆನ್ನಾಗಿತ್ತು. ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಈಸ್ ವೆರಿ ಗುಡ್. ಆ್ಯಂಡ್ ಗಾಯ್ಸ್, ಹೌ ವಾಸ್ ದ ರೈಡ್? ಇಟ್ಸ್ ಸೂಪರ್. ಇಟ್ ವಾಸ್ ಸೂಪರ್ ಅಮೇಜಿಂಗ್. ಪರೇ ಇಲ್ಲ ವೈಸ್ ಏನು ಹೇಳಕ್ಕಿಲ್ಲ ಗೈಸ್, ಅಷ್ಟೇ. ಏನು ಹೇಳಕ್ಕೆ. How was the experience? How was the vehicle? ಅದ್ರ ಮೇಲೆ ಹೋಗಿ 520cc but I don't think 75 power.